ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸುಹೋತ್ರ ರಾಜನ ಚರಿತ್ರವು ಎಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಸೃಂಜಯ, ನಾರದರು ಮುಂದುವರೆದು ಹೇಳುತ್ತಾರೆ. ಇದರಂತೆಯೇ ಸುಹೋತ್ರವೆಂಬ ರಾಜನು ಲೋಕಪ್ರಖ್ಯಾತನಾಗಿದ್ದು ಕೊನೆಗೆ ಮೃತನಾದುದಾಗಿ ಕೇಳುವೆವು. ಅವನು ಲೋಕೈಕ ವೀರನು. ದೇವತೆಗಳು ಕಣ್ಣೆತ್ತಿ ನೋಡಲಾರದಷ್ಟು ದಿವ್ಯ ತೇಜಸ್ಸುಳ್ಳವನು. ಅವನು ಧರ್ಮದಿಂದ ರಾಜ್ಯವನ್ನು ಪಡೆದು ಧರ್ಮದಿಂದ ಪಾಲಿಸಿ ಋತ್ವಿಕ್ಕುಗಳು, ಮಂತ್ರಿಗಳು, ಪುರೋಹಿತರು ಇವರನ್ನೆಲ್ಲ ಉಚಿತ ರೀತಿಯಲ್ಲಿ ಸಮ್ಮಾನಿಸುತ್ತಾ ತನ್ನ ಶ್ರೇಯಸ್ಸಿಗೆ ದಾರಿಯನ್ನು ಅವರಿಂದಲೇ ಕೇಳಿ ಅವರ ನಿಯಮದಂತೆ ನಡೆಯುತ್ತಿದ್ದನು. ಕ್ಷತ್ರಿಯರಿಗೆ ಪ್ರಜಾಪಾಲನೆ, ಧರ್ಮ, ದಾನ, ಯಾಗ, ಶತ್ರು ಜಯಗಳೆಂಬಿವೆ ಮುಖ್ಯ ಧರ್ಮಗಳೆಂಬುದನ್ನು ಅವನು ತಿಳಿದು ಧರ್ಮದಿಂದಲೇ ಧನವನ್ನು ಸಂಗ್ರಹಿಸುತ್ತಿದ್ದನು. ಧರ್ಮದಿಂದಲೇ ದೇವತೆಗಳನ್ನು ಆರಾಧಿಸುತ್ತಿದ್ದನು. ಧರ್ಮ ಮಾರ್ಗದಿಂದಲೇ ಶತ್ರುಗಳನ್ನು ಜಯಿಸುತ್ತಿದ್ದನು. ತನ್ನ ಗುಣಗಳಿಂದ ಸಮಸ್ತ ಭೂತಗಳನ್ನು ಸಂತೋಷಗೊಳಿಸುತ್ತಿದ್ದನು. ಮ್ಲೇಚ್ಛರ ಮತ್ತು ಕಾಡು ಜನರ ಉಪಹತಿಯಿಲ್ಲದಂತೆ ಸಮಸ್ತ ಭೂಮಿಯನ್ನು ಅವನು ಅನುಭವಿಸುತ್ತಿದ್ದನು. ಪರ್ಜನ್ಯನು ಆ ರಾಜನಿಗಾಗಿ ಅನೇಕ ವರ್ಷಗಳವರೆಗೆ ಸುವರ್ಣಗಳನ್ನೇ ವರ್ಷಿಸುತ್ತಿದ್ದನೆಂದು ಹೇಳುವರು. ಅವನ ದೇಶದಲ್ಲಿ ಹಿರಣ್ಯ ನದಿಗಳೇ ಪ್ರವಹಿಸುತ್ತಾ ಎಲ್ಲ ಜನರ ಯಥೇಚ್ಛವಾದ ಉಪಯೋಗಕ್ಕೆ ಬರುತ್ತಿದ್ದವು. ಆ ನದಿಯಲ್ಲಿ ಹುಟ್ಟಿ ಜೀವಿಸತಕ್ಕ ಮೀನು, ಮೊಸಳೆ, ನಳ್ಳಿ ಮೊದಲಾದ ಜಲಜಂತುಗಳೆಲ್ಲವೂ ಹಿರಣ್ಮಯಗಳಾಗಿಯೇ ಇದ್ದವು. ವರ್ಷಾಧಿಪತಿಯಾದ ಪರ್ಜನ್ಯನು ಆ ರಾಜನು ಕೋರಿದ ವಸ್ತುಗಳನ್ನೆಲ್ಲ ವರ್ಷಿಸುತ್ತಿದ್ದನು. ಅವನ ದೇಶದಲ್ಲಿದ್ದ ಬಾವಿಗಳೆಲ್ಲ ಕ್ರೋಶ ಪ್ರಮಾಣಕ್ಕಿದ್ದು ಅವುಗಳಲ್ಲಿ ಇರತಕ್ಕ ಮೀನು, ಆಮೆ ಮೊದಲಾದ ಜಲಜಂತುಗಳೂ ಕೂಡ ಸುವರ್ಣಮಯಗಳಾಗಿ ಲಕ್ಷೋಪಲಕ್ಷ ಕುಟುಂಬಗಳೊಡನೆ ವಾಸಿಸುತ್ತಿದ್ದವು. ಇದನ್ನೆಲ್ಲ ನೋಡಿ ಆ ರಾಜನಿಗೆ ಆಶ್ಚರ್ಯ ಉಂಟಾಯಿತು. ಇಷ್ಟು ಅಪರಿಮಿತವಾದ ಸುವರ್ಣವನ್ನೆಲ್ಲ ಆ ರಾಜನು ಸತ್ಪಾತ್ರದಲ್ಲಿ ವಿನಿಯೋಗಿಸುವುದಕ್ಕಾಗಿ ಕುರುಜಾಂಗಲವೆಂಬ ಪವಿತ್ರವಾದ ಸ್ಥಳದಲ್ಲಿ ದೊಡ್ಡ ಯಾಗವನ್ನು ಆರಂಭಿಸಿ ಬ್ರಾಹ್ಮಣರಿಗೆ ಅವನ್ನೆಲ್ಲ ದಾನ ಮಾಡಿದನು. ಸಾವಿರಾರು ಅಶ್ವಮೇಧಗಳನ್ನು, ನೂರಾರು ರಾಜಸೂಯಗಳನ್ನು, ಅನೇಕ ಕ್ಷತ್ರಿಯ ಯೋಗ್ಯಗಳಾದ ಯಜ್ಞಗಳನ್ನು ನಡೆಸಿದನು. ಅಪರಿಮಿತವಾದ ದಕ್ಷಿಣೆಗಳನ್ನು ಕೊಟ್ಟನು. ಕಾಮ್ಯ ಕರ್ಮಗಳಿಂದಲೂ ನಿಷ್ಕಾಮಗಳಾದ ನಿತ್ಯ ನೈಮಿತ್ತಿಕ ಕರ್ಮಗಳಿಂದಲೂ ಎಡಬಿಡದೆ ದೇವತೆಗಳನ್ನು ಆರಾಧಿಸಿ ಕೊನೆಗೆ ಅವನು ತನಗೆ ಇಷ್ಟವಾದ ಸದ್ಗತಿಯನ್ನು ಹೊಂದಿದನು. ಸರ್ವ ವಿಧದಿಂದಲೂ ಅತ್ಯುತ್ತಮನೆನಿಸಿಕೊಂಡು ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯಗಳಲ್ಲಿ ನಿನಗಿಂತಲೂ ಮೇಲೆನಿಸಿದ್ದ ಆತನೇ ಸತ್ತ ಮೇಲೆ ನಿನ್ನ ಮಗನಿಗಾಗಿ ನೀನೇಕೆ ಚಿಂತಿಸುವೆ? ನಿನಗಿಂತಲೂ ನಿನ್ನ ಮಗನಿಗಿಂತಲೂ ಅವನು ಎಷ್ಟೋ ಮೇಲಾದವನು. ಯಜ್ಞಗಳನ್ನು ಮಾಡದೆ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನೂ ಕೊಡದೆ ಸ್ವಲ್ಪ ಕಾಲ ಜೀವಿಸಿದ್ದು ಕಾಲವಶನಾದ ನಿನ್ನ ಮಗನಿಗಾಗಿ ನೀನು ಚಿಂತಿಸಬೇಡ ಎಂದನು. ಇದು 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.